ಅಮ್ಮ ನನ್ನ ಕ್ಷಮಿಸ್ತಾರೆ ಅನ್ಕೊಂಡಿದ್ದೆ, ಆದರೆ ಅವ್ರು ನನ್ನ ಮುಖನೂ ನೋಡ್ತಿಲ್ಲ. ಏನು ಮಾಡಲಿ ಈಗ, ಏನು ಮಾಡಲಿ? ಸುಶಾಂತ್, ಅದು ಅಂಜಲಿ ಇಲ್ಲ ಇಲ್ಲಿ. ಅದು ನನಗೆ ಗೊತ್ತಿದ್ದೆ ಇಲ್ಲಿಗೆ ಬಂದಿರೋದು. ಇವಳಿಗೆ ಕೇಳೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ಲಿ? ಏನು ಯೋಚನೆ ಮಾಡ್ತಿದ್ಯಾ? ನಾನೇನು ಹಳೇದನ್ನೆಲ್ಲ ಮಾತಾಡೋಕೆ ಬಂದಿಲ್ಲ. ನೀನು ಇಷ್ಟೊಂದು ಭಯ ಪಡೋ ಅಗತ್ಯ ಇಲ್ಲ. ಅದು ಹೇಳು, ಯಾಕೆ ಮಾತು ನಿಂತೋಯ್ತಾ? ಶಬ್ದಗಳು ಖಾಲಿಯಾಗಿ ಹೋದ್ವಾ? ಅದು ಹಾಗಲ್ಲ ಕಾವ್ಯ. ನನ್ನ ಹೆಸರಿಡ್ದು ಕರಿಬೇಡ ನೀನು. ಈಗ ನಾನು ನಿನ್ನ ಅತ್ತಿಗೆ. ಸೊ ಅತ್ತಿಗೆ ಅತ್ತಿಗೆ ಅಂತಾನೆ ಕರಿ. ಆಕ್ಚುಲಿ ಅವತ್ತು ನಾನೇ ಬಂದು ಹೇಳಿದ್ನಲ್ಲ, ಹಳೇದನ್ನೆಲ್ಲ ಬಿಟ್ಟಾಕಿದ್ದೀನಿ ಅಂತ. ಓಕೆ, ಈಗೇನು? ನೀನವತ್ತು ಬಂದು ಸಾರಿ ಕೇಳಬೇಕು ಅಂದ್ಕೊಂಡಿದ್ದೆ ಅಲ್ವಾ? ಅಲ್ಲ, ನೀನು ಕೇಳೋ ಒಂದೇ ಒಂದು ಸಾರಿಗೆ ಎಲ್ಲನೂ ಮುಗ್ದೋಗುತ್ತೆ ಅಂತ ಹೇಗೆ ಅನ್ಕೊಂಡೆ? ಹೋಗಿ ಹೋಗಿ ನಿನ್ನನ್ನು ಕೇಳ್ತಿದ್ದೀನಲ್ಲ. ಓ ಸಾರಿ, ಈಗ ನೀವು ತುಂಬ ದೊಡ್ಡೋರು, ನೀವೇನು ಬೇಕಾದರೂ ಅನ್ಕೋಬೋದು. ನೋಡಿ, ನೀವು ಅನ್ಕೊಂಡಿರೋ ಹಾಗೆ ಎಲ್ಲ ಹುಡುಗಿರು ಒಂದೇ ಥರ ಇರಲ್ಲ. ಅಲ್ಲ, ನಾನು ಏನು ಹೇಳಬೇಕು ಅಂತ ನೋಡಿ, ಬಲವಂತವಾಗಿ ನಿನ್ನನ್ನು ಬಹುವಚನದಲ್ಲಿ ಮಾತಾಡ್ಸೋಕ್ಕಾಗಲ್ಲ ಕಣೋ. ಅಷ್ಟಕ್ಕೂ ಈಗ ನನಗೆ ನಿನ್ನ ಸಮಜಾಯಿಷಿ ಬೇಕಾಗಿಲ್ಲ. ನೀನು ಹೇಳಿದ್ರು ಅದನ್ನು ಕೇಳೋ ಅಷ್ಟು ಪೇಷನ್ಸು ಇಲ್ಲ. ನನಗೆಲ್ಲ ಗೊತ್ತಾಗಿದೆ. ನಿನ್ನ ಮದುವೆನ ನಿಲ್ಲಿಸೋಕೆ ತುಂಬ ಪ್ರಯತ್ನ ಪಟ್ಟೆ. ಏನೇನೆಲ್ಲ ಟ್ರೈ ಮಾಡಿದ್ಯಾ ಅಂತ ನನಗೆ ಗೊತ್ತಾಗಿದೆ. ಮುಹೂರ್ತಕ್ಕೆ ಮುಂಚೆನೇ ಅಂಜಲಿಗೆ ಟೆಕ್ಸ್ಟ್ ಮೆಸೇಜ್ ಮಾಡಿದ್ಯಾ, ಆದರೆ ಅದನ್ನು ಅವಳು ನೋಡಿಲ್ಲ. ಅಟ್ಲೀಸ್ಟ್ ಅವಳಾದ್ರೂ ನೋಡಿದ್ರೆ ನಾನು ಆ ಸಮಯ ಮೇಲೆ ಕೂರ್ಬೇಕಾಗ್ತಿರ್ಲಿಲ್ಲ. ನೋಡು, ನೀನು ನನ್ನ ಜೊತೆ ಹೇಗಿದ್ದೆ ಅದೆಲ್ಲ ಪಾಸ್ಟ್. ಆದರೆ ಈ ಕ್ಷಣದಿಂದ ಲೈಫ್ ಲಾಂಗ್ ನೀನು ನನ್ನ ಅಂಜುನ ಚೆನ್ನಾಗಿ ನೋಡ್ಕೋಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಅವಳು ನನ್ನ ಥರ ಅಲ್ಲ, ತುಂಬಾ ಸೂಕ್ಷ್ಮ, ತುಂಬ ಸೆನ್ಸಿಟಿವ್. ನೀನು ಅವಳನ್ನು ಪ್ರೀತಿಸ್ತಿದ್ಯಾ ಅಂತ ಕೇಳಿದ ಕ್ಷಣದಿಂದ ಅವಳಿಗಿಷ್ಟ ಆಯ್ತೋ ಇಲ್ವೋ, ಆದರೂ ಅವಳನ್ನ ಒಂದೇ ಒಂದು ಮಾತು ಕೇಳಿದೆ. ನಿನ್ನ ಮೇಲಿದ್ದದ ನಂಬಿಕೆ ಮೇಲೆ ನಿನಗೆ ಮದುವೆ ಮಾಡಿಸ್ಕೊಟ್ಟೆ. ಇದರಲ್ಲಿ ನಂದೇ ತಪ್ಪಿದ್ರು ಒಂದು ಮಾತನ್ನು ತಿರುಗಿ ಮಾತಾಡ್ದೆ ಅವಳು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಸೊ ಅವಳ ಸಂಪೂರ್ಣ ಜವಾಬ್ದಾರಿ ನಂದು. ಯಾಕೆ ಹಾಗೆ ನೋಡ್ತಿದ್ಯಾ? ಒಬ್ಳಿಗೆ ಮೋಸ ಮಾಡಾದ್ಮೇಲೂ ಮತ್ತೆ ಅವಳು ನಿನ್ನನ್ನು ಹೇಗೆ ನಂಬ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ನನಗೆ ಗೊತ್ತು, ನೀನೊಬ್ಬರನ್ನ ಇಷ್ಟಪಟ್ಟರೆ ಅವ್ರನ್ನ ಎಷ್ಟು ಜೋಪಾನವಾಗಿ ನೋಡ್ಕೋತೀಯ ಅಂತ. ಈ ಸಲನಾದರೂ ನೀನು ಸರಿಯಾದ ನಿರ್ಧಾರ ತಗೊಂಡಿರ್ತೀಯ ಅಂದ್ಕೊಂಡಿದ್ದೀನಿ. ಸರಿ ತಾನೆ? ಅಂಜಲಿ ನಿನಗೆ ಬೆಸ್ಟ್ ಆಪ್ಷನಾ?
ಅಂಜಲಿ ಬಿಟ್ರೆ ನನಗೆ ಬೇರೆ ಆಪ್ಷನ್ ಇಲ್ಲ. ಶಿ ಈಸ್ ಮೈ ಒನ್ ಆ್ಯಂಡ್ ಓನ್ಲಿ ಆಪ್ಷನ್. ಗುಡ್. ಇದನ್ನೇ ನಾನು ತಿಳ್ಕೊಳಕ್ ಬಂದಿದ್ದು. ಅವಳನ್ನ ಚೆನ್ನಾಗಿ ನೋಡ್ಕೋ. ಬಾಯ್. ಇದೇನಿದು ವಿಚಿತ್ರ? ಕಾವ್ಯ ಇಷ್ಟೊಂದು ಎಮೋಷ್ನಲ್ ಆಗ್ತಾಳ? ಅಂಜು ರೂಮಲ್ಲಿದ್ದಾಳೆ. ಅವಳು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ನೀನೇ ಹೋಗಿ ತಿಂಡಿ ತಿನ್ಸು. ಅಂಜಲಿ, ನೀವು ಬೆಳಗ್ಗೆ ಸರಿಯಾಗಿ ತಿಂಡಿ ತಿಂದಿಲ್ಲ, ಅದಕ್ಕೆ ತಿಂಡಿ ಇಲ್ಲಿಗೆ ತಂದೀನಿ. ಅಲ್ಲ, ನನ್ನ ಮೇಲೆ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತಿದ್ದೀರಾ? ತಗೊಳ್ಳಿ, ಸ್ವಲ್ಪನಾದರೂ ತಿನ್ನಿ. ಅಂಜಲಿ, ನೀವಿಲ್ಲಿಗೆ ಬಂದಾಗಿಂದ ನನ್ನ ಜೊತೆ ಒಂದು ಮಾತು ಕೂಡ ಆಡಿಲ್ಲ. ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ಬೈದ್ಬಿಡಿ. ಭಯಕ್ಕಾಗಲಿಲ್ಲ ಅಂದರೆ ಒಂದು ಎರಡೇಟ್ ಹೊಡೆದ್ಬಿಡಿ. ಆದರೆ ಸೈಲೆಂಟಾಗಿ ಈ ಥರ ಇರೋದನ್ನು ಮಾತ್ರ ಕಂಟಿನ್ಯೂ ಮಾಡಬೇಡಿ. ನನಗೇನು ರಿಪ್ಲೈ ಮಾಡಿಲ್ಲ ಅಂದರೆ ತುಂಬ ನೋವಾಗುತ್ತೆ ಅಂಜಲಿ. ಅವಳು ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ. ನೀನೇ ಹೋಗಿ ತಿಂಡಿ ತಿನ್ಸು. ಓಕೆ ಅಂಜಲಿ, ನಿಮ್ಗೇನೋ ತಿನ್ನಕ್ಕೆ ಮೂಡಿಲ್ಲ ಅಂದರೆ ನಾನೇ ತಿನ್ನಿಸ್ತೀನಿ. ನೀ ಸಾಕು. ನೋಡಿ, ನಾನಲ್ಲಿ ಮಾತಾಡ್ತಾನೆ ಇದ್ದೀನಿ. ನೀವೇನು ರಿಯಾಕ್ಟ್ ಮಾಡದೆ ಹೋದರೆ ಹೇಗೆ? ಮೊದಲೇ ನನಗೆ ನಿಮ್ಮ ಮುಂದೆ ಬರೋದಕ್ಕೆ ಧೈರ್ಯ ಇಲ್ಲ. ನಿಮ್ಮ ಕೋಪ ಏನಿದ್ರು ನನ್ನ ಮೇಲೆ ತೋರಿಸಿ, ನಿಮ್ಮ ಹೊಟ್ಟೆ ಮೇಲಲ್ಲ. ಪ್ಲೀಸ್, ಒಂದು ತುತ್ತಾದರೂ ತಿನ್ನಿ. ಓಕೆ, ನಾನು ಹೊರಟೋಗ್ತೀನಿ. ನೀವು ಆಮೇಲೆ ತಿನ್ನಿ. ಐ ಆಮ್ ಸೋ ಸಾರಿ ಅಂಜಲಿ. ನೀವು ತಿರುಗ್ತೀರ ನನಗೆ ಗೊತ್ತಿರಲಿಲ್ಲ. ನಾನು ತಟ್ಟೆ ಕೊಡೋಕ್ಕೆ ಮುಂದೆ ಬಂದೆ. ನೋಡಿ, ಈ ಡ್ರಾಮಾನೆಲ್ಲ ನನ್ನ ಮುಂದೆ ಇಟ್ಕೋಬೇಡಿ. ನಿಮ್ ಮುಖ ನೋಡಕ್ಕೆ ನನಗೆ ಇರಿಟೇಟ್ ಆಗತ್ತೆ. ನೀವು ಪ್ರತಿ ಸಲ ನನ್ನ ಕಣ್ಮುಂದೆ ಬಂದು ನಿಂತಾಗ್ಲೂ ಮೈಯೆಲ್ಲ ಚುಚ್ಚು ಹೋಗಾಗತ್ತೆ. ನೀವ್ ಮಾಡಿರೋ ತಪ್ಪಿಗೆ ನನ್ನ ಮುಂದೆ ನಿಂತ್ಕೊಳ್ಳೋ ಯೋಗ್ಯತೆನೂ ನಿಮ್ಗಿಲ್ಲ. ನನ್ನನ್ನು ಮಾತಾಡ್ಸಕ್ಕೆ ಈ ಚೀಪ್ ಟ್ರಿಕ್ಸ್ ಎಲ್ಲ ಮಾಡಬೇಡಿ. ಹೊರಟೋಗಿ ಇಲ್ಲಿಂದ.
ಅಂಜಲಿ ಪ್ಲೀಸ್. ಮರಣ ದಂಡನೆ ವಿಧಿಸೋ ಮುನ್ನ ಕೇಳಿ ಕೊನೆಯ ಆಸೆ ನನ್ನ ತಪ್ಪು ಏನು ಅಂತ ಒಮ್ಮೆ ನೀ ತಿಳಿಸೆ. ಹೌದು ಹೌದು, ಆದಷ್ಟು ಬೇಗ ಕಳಿಸ್ಕೊಡಿ. ಹಾಂ, ನನಗೆ ಮೇಲ್ ಮಾಡಿ ಸಾಕು. ಹೌದು ಹೌದು. ಓಕೆ, ಒಂದು ನಿಮಿಷ, ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಸುಶಾಂತ್, ಸುಶಾಂತ್, ಏನಾಯ್ತು ಸುಶಾಂತ್? ಯಾಕೆ ಒಂಥರ ಇದೆಯಾ? ಅದು ಅಂಜಲಿ ಏನಿಲ್ಲ ವಸು. ಸುಶಾಂತ್, ನನ್ನ ಹತ್ರನೇ ಮುಚ್ಚುಮರೆ ಮಾಡ್ತಿದ್ಯಾ? ಏನಾಯ್ತು? ಅಂಜು ಏನಾರು ಹೇಳಿದ್ಲಾ? ಸುಶಾಂತ್, ಸುಶಾಂತ್, ನಂಗೆ ಗೊತ್ತು ಕಣೋ ನೀನು ಎಷ್ಟು ನೊಂದ್ಕೊಂಡಿದ್ಯಾ ಅಂತ. ಆದರೂ ಇವತ್ತು ನಿನ್ನ ಮೇಲೆ ತುಂಬ ಹೆಮ್ಮೆ ಆಗ್ತದೆ ಕಣೋ. ನಮ್ಮಲ್ಲಿ ಎಷ್ಟು ಜನ ಮಾಡಿರೋ ತಪ್ಪನ್ನು ಒಪ್ಕೊಳ್ಳೋದಿಕ್ಕೆ ಧೈರ್ಯ ಮಾಡ್ತಾರೆ ಹೇಳು. ಆದರೆ ನೀನು ಎಲ್ಲರೂ ಮುಂದೆ ನೀನು ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ಯಾ. ನೀನು ನಿಜವಾದ ಪ್ರೀತಿನ ಉಳಿಸ್ಕೊಂಡಿದ್ಯಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಸರಿ, ನನಗೆ ಫೈಲ್ ಕಳಿಸಿ, ನಾನು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಓಕೆ ಅಪ್ಪ, ನೀವಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಥ್ಯಾಂಕ್ಸ್. ಇನ್ನೊಂದ್ಸರಿ ನನ್ನ ಬಾಯಿ ತುಂಬ ಅಪ್ಪ ಅಂತ ಕರೆಯೋ. ಅಣ್ಣ, ಇದು ನೀನೇನಾ? ಸುಶಾಂತ್ನ ಕಂಡ್ರೆ ಉರ್ದು ಬೀಳ್ತಿದ್ದವನು ಅವನ ಮೇಲೆ ಇಷ್ಟೊಂದು ಪ್ರೀತಿನಾ? ಇದು ನಿಜನಾ ಅಥವಾ ಕನ್ಸ? ಅಪ್ಪ, ಸುಶಾಂತ್ ಇವತ್ತು ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸ್ತೀಯಾರಾ? ಅಪ್ಪ, ಇಷ್ಟು ದಿನ ನಿಮ್ಮಪ್ಪನ ವಿಲನ್ ಅಂತ ಯಾವಾಗಲೂ ಅನ್ಕೊಂಡಿರ್ತೀಯ. ನಾನು ಅಷ್ಟೆಲ್ಲ ಕಠೋರವಾಗಿ ನಡ್ಕೊಂಡಿದ್ದು ನಿನ್ನ ಒಳ್ಳೇದಕ್ಕೆ ಸುಶಾಂತ್. ಇಷ್ಟು ವರ್ಷ ನೀನು ಬೇಜವಾಬ್ದಾರಿಯಿಂದ ಇದ್ದವನು ಇವತ್ತು ಇಷ್ಟು ದೊಡ್ಡದಾಗಿ ಯೋಚನೆ ಮಾಡಿ ಜವಾಬ್ದಾರಿಯಿಂದ ಡಿಸಿಷನ್ ತಗೊಂಡಿದ್ದು ನನಗೆ ತುಂಬಾನೇ ಖುಷಿ ಆಗ್ತದೆ ಕಣೋ. ಅಪ್ಪ, ನೀವು ಹೀಗೆ ಸುಶಾಂತ್ ಒಪ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವಿಬ್ರು ನನ್ನ ಮಕ್ಕಳೇ ಕಣೋ. ನನ್ನ ಎರಡು ಕಣ್ಗಳು ನೀವು. ಸುಶಾಂತ್, ನಿನಗೆ ನಿನ್ನ ಪ್ರೀತಿ ಸಿಗ್ಬೇಕು, ನಿನಗೆ ಅಂಜಲಿ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡೋದಕ್ಕೆ ರೆಡಿಯಾಗಿದ್ದೀನೋ. ನೋಡು, ನಿಮ್ಮಪ್ಪಾಗ ನಾನು ಹೇಳ್ತಾ ಇಲ್ಲ, ಒಬ್ಬ ಒಳ್ಳೆ ಫ್ರೆಂಡಾಗಿ ಹೇಳ್ತಾ ಇದ್ದೀನಿ. ನಾನು ನಿನ್ನ ಜೊತೆ ಇದ್ದೀನೋ. ಥ್ಯಾಂಕ್ಸ್ ಅಪ್ಪ. ಆದರೆ ಅಮ್ಮ, ಡೋಂಟ್ ವರಿ. ನಿಮ್ಮಮ್ಮನ ಬಗ್ಗೆ ನಿಂಗೆ ಗೊತ್ತಲ್ವಾ, ಅವಳ ಕೋಪ ಜಸ್ಟ್ ಟೆಂಪ್ರವರಿ. ನೀನು ಅವಳ
ಮುದ್ದಿನ ಮಗ ಆಗಿದ್ದೆ. ನಿನ್ನಿಂದ ಹೀಗಾಗುತ್ತೆ ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಕೋಪ ಅಷ್ಟೆ. ಸ್ವಲ್ಪ ಟೈಮ್ ಕೊಟ್ರೆ ಅವಳೇ ಸಮಾಧಾನ ಆಗ್ತಾಳೆ, ಎಲ್ಲ ಸರಿ ಹೋಗುತ್ತೋ. ಈ ಮನೆಯಲ್ಲಿ ಎಲ್ರೂ ದಡ್ಡ ಶಿಖಾಮಣಿಗಳು. ಕಣ್ಣೀರ್ಗೂ ಮೊಸಳೆ ಕಣ್ಣೀರ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ ಇವ್ರಿಗೆ. ಇಷ್ಟೆಲ್ಲ ಮಾಡ್ತಾ ಇರೋದು ನನಗೆ ಬೇಕಾಗಿರೋದನ್ನ ನಿನ್ನಿಂದ ತಗೊಳ್ಳೋಕ್ಕೆ. ನನ್ನ ಕೆಲಸ ಆಗೋವರೆಗೂ ಮಾತ್ರ ನಿಂಗೆ ಈ ಅಪ್ಪನ ಪ್ರೀತಿ ಧಾರಾಳವಾಗಿ ಸಿಗೋದು. ಇವ ಇಷ್ಟು ಲಗುನ ಬದಲಾಗ್ತಾನಂದ್ರ ನಾ ನಂಬಂಗಿಲ್ಲ. ಬ್ಯಾರೆ ಏನೋ ಮಸ್ಲತ್ತೈತಿ. ವೇದ, ಅಲ್ಲುಡು, ಅಲ್ಲಿರ್ಬೋದು, ಇಲ್ಲುಡು, ಇಲ್ಲಿರ್ಬೋದು. ನೀನು ಹುಡುಕ್ತಾ ಇರೋದು ಆರ್ಡಿನರಿ ಪೇಪರ್ಸ್ ಅಲ್ಲಮ್ಮ, 100 ಕೋಟಿ ರೂಪಾಯಿ ಆಸ್ತಿ ಪೇಪರ್. ನನ್ನ ಬಗ್ಗೆ ಇಷ್ಟು ಈಸಿಯಾಗಿ ಯೋಚನೆ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ವೇದ. ನಾನೇ ನಿನ್ ಕಣ್ಣಿಗೆ ಗುಗ್ಗು ತರ ಕಾಣ್ತಾ ಇದ್ದೀನ ಅಥವಾ ಕಿವಿಗೆ ಏನಾರು ಹೂ ಇಟ್ಕೊಂಡಿದ್ದೀನ? ಅಲ್ಲ, ಅಷ್ಟು ಕೋಟಿ ಆಸ್ತಿ ಪೇಪರ್ನ ಈ ಜುಚ್ಚುಬಿ ವಾರ್ಡ್ರೋಬಲ್ಲಿ ಇಡ್ತೀನಿ ಅನ್ಕೊಂಡಿದ್ಯಾ? ಆದ್ರೆ ಮದ್ವೆ ಮುಗೀತಲ್ಲ, ಮರ್ಯಾದೆಯಿಂದ ಈಗ್ಲಾದ್ರೂ ಆ ಪೇಪರ್ಸ್ನೆಲ್ಲ ವಾಪಸ್ ಕೊಟ್ಬಿಡು. ಮದ್ವೆ ಏನೋ ಮುಗೀತು, ಆದ್ರೆ ನಾವನ್ಕೊಂಡಿರೋ ತರ ಮದ್ವೆ ಆಯ್ತಾ? ಇಲ್ವಲ್ಲ. ಅದೇ ನನಗೆ ಸ್ವಲ್ಪ ಬೇಜಾರು. ಎಲ್ಲ ಅದ್ಲು ಬದಲಾಗ್ಬಿಟ್ಟು ಕೊನೆಗೆ ನಿನ್ ಜೀವನನೇ ತಲೆ ಕೆಳಗಡೆ ಆಗೋಯ್ತು ವೇದ. ಎಲ್ಲ ಬುದ್ಧಿವಂತರು ಅಮೂಲ್ಯವಾದ ವಸ್ತುನ ಅತಿ ಮೂಲ್ಯವಾದ ಜಾಗದಲ್ಲಿ ಇಡ್ತಾರೆ, ಆದ್ರೆ ಅತಿ ಬುದ್ಧಿವಂತರು ಸುಲಭವಾದ ಜಾಗದಲ್ಲಿ ಇಡ್ತಾರೆ ವೇದ. ಇದನ್ನ ನೀನ್ ಇಡೀ ಮನೇಲಿ ಹುಡುಕ್ತಾ ಇದ್ದೆ, ಆದ್ರೆ ಇದು ನೀನ್ ಮಲ್ಗೋ ಬೆಡ್ ಕೆಳಗಡೆನೆ ಇದೆ. ವೇದ ವೇದ ವೇದ, ಏನ್ ಅನ್ಕೊಂಡಿದ್ಯಾ? ನನ್ ಕೈಯಿಂದ ಅಷ್ಟೊಂದು ಸುಲಭ ಕಿತ್ಕೊಂಡ್ಬಿಡ್ಬೋದು ಅಂತನ? ಅಷ್ಟೊಂದು ಖುಷಿ ಪಡ್ಬೇಡ ವೇದ. ಅಕ್ಕಿ 2 kg, ಎಣ್ಣೆ 5 kg, ಬಾಳೆಹಣ್ಣು 10 kg. ಇದೇ ತರಕಾರಿ ಲಿಸ್ಟ್ ತರ ಇದೆಯಲ್ಲಮ್ಮ. ನೀನ್ ಆಸ್ತಿ ಪೇಪರ್ ತಾನೇ ಹುಡುಕ್ತಾ ಇದ್ದಿದ್ದು? ವೇದ, ನೀನ್ ಎಂತ ದಡ್ಡಿ ವೇದ ನೀನು. ಆಕ್ಚುಲಿ ನೀನ್ ನೋಡಿದ ಫಸ್ಟ್ ಪೇಜ್ ಮಾತ್ರ ಅಡ್ಗೆ ಲಿಸ್ಟು, ಆಮೇಲೆ ಉಳ್ದಿದ್ದೆಲ್ಲ ಆಸ್ತಿ ಪೇಪರ್ ಆಗಿತ್ತು. ಬುದ್ಧಿವಂತರು ಫಸ್ಟ್ ಸ್ಟೆಪ್ ಮಾತ್ರ ಯೋಚನೆ ಮಾಡ್ತಾರೆ,
ಅತಿ ಬುದ್ಧಿವಂತರು 10 ಸ್ಟೆಪ್ ಮುಂದೆ ಇರ್ತಾರೆ. ಛೇ, ನಾನು ಎಂತ ಕೆಲಸ ಮಾಡಿಬಿಟ್ಟೆ. ಹೋಗಿ ಹೋಗಿ ಇವನ್ ಮುಂದೆ ದಡ್ಡಿ ಆಗ್ಬಿಟ್ನಲ್ಲ.